ಬಿಜೆಪಿ ರಾಷ್ಟ್ರಾಧ್ಯಕ್ಷ ಅಮಿತ್ ಶಾ ಇಂದು ಬೆಂಗಳೂರಿಗೆ ಆಗಮಿಸಲಿದ್ದಾರೆ. ಪಾಂಡಿಚೇರಿಯಲ್ಲಿ ಖಾಸಗಿ ಕಾರ್ಯಕ್ರಮ ನಿಮಿತ್ತ ಆಗಮಿಸುತ್ತಿರೋ ಅಮಿತ್ ಶಾ ತಡರಾತ್ರಿ 10:30ಕ್ಕೆ ನಗರದ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಬರಲಿದ್ದಾರೆ. ರಾಜ್ಯಾಧ್ಯಕ್ಷ ಬಿಎಸ್ ಯಡಿಯೂರಪ್ಪ ಅಮಿತ್ ಶಾರನ್ನ ಸ್ವಾಗತಿಸಲಿದ್ದು ಖಾಸಗಿ ಹೋಟೆಲ್ನಲ್ಲಿ ಅವರು ತಂಗಲಿದ್ದಾರೆ. ನಾಳೆ ಬೆಳಿಗ್ಗೆಯಿಂದಲೇ ಪಾಂಡಿಚೇರಿಗೆ ತೆರಳಿದ್ದಾರೆ. ಅಮಿತ್ ಶಾ ದಿಢೀರ್ ಆಗಮನ ಹಿನ್ನೆಲೆಯಲ್ಲಿ ರಾಜ್ಯ ಬಿಜೆಪಿ ಪಾಳಯದಲ್ಲಿ ಸಂಚಲನವನ್ನ ಮೂಡಿಸಿದೆ. ಈ ವೇಳೆ ಅಮಿತ್ ಶಾ ರಾಜ್ಯ ರಾಜಕೀಯ ಬೆಳವಣಿಗೆಗಳ ಬಗ್ಗೆ ಯಡಿಯೂರಪ್ಪ ಹಾಗೂ ಇತರೆ ನಾಯಕರಿಂದ ಮಾಹಿತಿಯನ್ನು ಪಡೆಯಲಿದ್ದಾರೆ. ಬಿಜೆಪಿ ಪಕ್ಷ ಸಂಘಟನೆ, ದಲಿತರ ಮನೆಗಳ ಭೋಜನ ಕಾರ್ಯಕ್ರಮಗಳನ್ನು, ಚುನಾವಣಾ ಸಿದ್ಧತೆ ಬಗ್ಗೆ ಮಾಹಿತಿಯನ್ನು ಪಡೆದು ಅಗತ್ಯ ಸೂಚನೆಗಳನ್ನು ರಾಜ್ಯದ ನಾಯಕರಿಗೆ ನೀಡಲಿದ್ದಾರೆ. ಆದರೆ ಅಮಿತ್ ಶಾ ಬೆಂಗಳೂರಿನಲ್ಲಿ ಬಂದು ಇನ್ನು ರಾತ್ರಿ ತಂಗಿರ್ತಾರೆ. ಈ ಬಗ್ಗೆ ಕಾರಣ ತಿಳಿಸಲು ಬಿಜೆಪಿ ಈಗ ನಿರಾಕರಿಸಿದ್ದಾರೆ. ಯಾವ ಕಾರಣಕ್ಕಾಗಿ ಅಮಿತ್ ಶಾ ಬರ್ತಿದ್ದಾರೆ ಬೆಂಗಳೂರಿಗೆ ಅನ್ನೋ ಮಾತನ್ನ ಈಗ ಬಿಜೆಪಿ ಹೇಳಲಿಕ್ಕೆ ನಿರಾಕರಣೆಯನ್ನು ಮಾಡಿರುವಂಥದ್ದು. ಅದರಂತೆ ಅಮಿತ್ ಶಾ ಬರಲಿದ್ದಾರೆ. ಸಾಕಷ್ಟು ವಿಚಾರಗಳ ಬಗ್ಗೆ ಚರ್ಚೆಯಾಗುವ ಸಾಧ್ಯತೆಗಳು ಕೂಡ ಹೆಚ್ಚಾಗಿ ಕಂಡು ಬರ್ತಾ ಇದೆ. ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಸೂದ್. ಇದೀಗ ಬಿಜೆಪಿ ರಾಷ್ಟ್ರಾಧ್ಯಕ್ಷರು ಬೆಂಗಳೂರಿಗೆ ಆಗಮಿಸಿದ್ದಾರೆ. ಯಾವ ಕಾರಣಕ್ಕೆ ಬರ್ತಿದ್ದಾರೆ, ಏನೆಲ್ಲ ವಿಚಾರಗಳ ಬಗ್ಗೆ ಚರ್ಚೆಯನ್ನ ಮಾಡಬಹುದು ಮಸೂದ್? ಕಾರ್ಯಕ್ರಮ ಇದೆ, ವಯಾ ಬೆಂಗಳೂರು ಹೋಗ್ತಿದ್ದಾರೆ. ಹಾಗಾಗಿ ಇವತ್ತು ತಡರಾತ್ರಿ ಬೆಂಗಳೂರಿನಲ್ಲಿ ಬಂದು ಇಲ್ಲೇ ತಂಗಿ ನಾಳೆ ಬೆಳಿಗ್ಗೆ 9 ಗಂಟೆಗೆ ಜಕ್ಕೂರು ವಿಮಾನ ನಿಲ್ದಾಣ ಮೂಲಕ ಪಾಂಡಿಚೇರಿ ಹೋಗ್ತಾರೆ. ಆದ್ರೆ ಇವತ್ತು ರಾತ್ರಿ 11 ಗಂಟೆಗೆ ಬರುವಂತಹ ಅಮಿತ್ ಶಾ ಅವರಿಗೆ ತಂಗೋದಕ್ಕೆ ಎಲ್ಲ ವ್ಯವಸ್ಥೆ ಕೂಡ ಮಾಡಿದ್ದಾರೆ. ಏಕಾಏಕಿ ದಿಢೀರಾಗಿ ಅವರು ಬರ್ತಾ ಇರುವಂತದ್ದು. ಹಾಗಾಗಿ ಸ್ವಲ್ಪ ಸಂಚಲನ ಬಿಜೆಪಿ ಪಾಳಯದಲ್ಲಿ ಮೂಡಿದೆ. ಆದ್ರೆ ಯಾವುದೇ ನಿಗದಿತ ಕಾರ್ಯಕ್ರಮ ಯಾವುದೂ ಇಲ್ಲ ಬೆಂಗಳೂರಲ್ಲಿ. ಇವತ್ತು ವಿಮಾನ ನಿಲ್ದಾಣದ ಸಮೀಪದಲ್ಲೇ ಇರುವಂತಹ ತಾಜ್ ಎಕ್ಸಾಟಿಕಾ ಹೋಟೆಲ್ ನಲ್ಲಿ ಅವರು ತಂಗ್ತಾರೆ. ಬಿಎಸ್ ಯಡಿಯೂರಪ್ಪನವರು ಮತ್ತೆ ಕೇಂದ್ರ ಸಚಿವ ಡಿ.ವಿ. ಸದಾನಂದ ಗೌಡ ಅವರು ಇಬ್ರು ಕೂಡ ಹೋಗಿ ಅವ್ರನ್ನ ವಿಮಾನ ನಿಲ್ದಾಣದಿಂದ ಸ್ವಾಗತ ಮಾಡಿ ಬಂದು ಹೋಟೆಲ್ಗೆ ತಂಗುವ ವ್ಯವಸ್ಥೆ ಮಾಡಿದ್ದಾರೆ. ಮತ್ತೆ ಈ ಸಂದರ್ಭದಲ್ಲಿ ಒಂದಷ್ಟು ಪ್ರಾಥಮಿಕ ಮಾಹಿತಿಯನ್ನ ಪಡ್ಕೋತಾರೆ. ಯಾವುದೇ ಸಭೆ ನಿಗದಿ ಆಗಿಲ್ಲದ ಕಾರಣ ಈಗ ಪಕ್ಷದಲ್ಲಿ ಏನಾಗ್ತಿದೆ, ಪಕ್ಷ ಸಂಘಟನೆ ಹೇಗಾಗ್ತಿದೆ, ಚುನಾವಣಾ ತಯಾರಿ ಹೇಗಾಗ್ತಿದೆ, ಮತ್ತೆ ಯಡಿಯೂರಪ್ಪನವರ ಜನಸಂಪರ್ಕ ಅಭಿಯಾನ ಕಾರ್ಯಕ್ರಮಗಳು ಹೇಗಾಗ್ತಿದ್ದಾವೆ, ಬೇರೆ ಬೇರೆ ಪಕ್ಷಗಳ ರಾಜಕೀಯ ವಿದ್ಯಮಾನಗಳನ್ನ ಅವರು ಮಾಹಿತಿಯನ್ನ ರಾಜ್ಯ ನಾಯಕರಿಂದ ಪಡ್ಕೋತಾರೆ. ಯಾವುದೇ ಸೂಚನೆಗಳನ್ನು ಕೊಡೋ ಸಾಧ್ಯತೆ ಕೂಡ ಕಡಿಮೆ ಅಂತ ಹೇಳ್ಬೋದು. ಯಾಕೆಂದ್ರೆ ನಾಳೆ ಬೆಳಿಗ್ಗೆ ಅವರು ಪಾಂಡಿಚೇರಿ ಹೋಗ್ಬೇಕಾಗಿದೆ. ಆದ್ರೆ ಯಾವುದೇ ಕಾರ್ಯಕ್ರಮಗಳು ಇಲ್ಲದೆ ಏಕಾಏಕಿ ದಿಢೀರ್ ಬರ್ತಿರೋ ಕಾರಣವಾಗಿ ಒಂದ್ ಸ್ವಲ್ಪ ಸಂಚಲನ ಬಿಜೆಪಿ ಪಾಳಯದಲ್ಲಿ ಮೂಡಿದೆ. ಮತ್ತೆ ಅವರು ಆಗಸ್ಟ್ ತಿಂಗಳಲ್ಲಿ ಬರ್ತಾರೆ ಅಮಿತ್ ಶಾ ಅವರು. ಆ ಸಂದರ್ಭದಲ್ಲಿ ಸವಿವರವಾಗಿ ಸಮಗ್ರವಾಗಿ ರಾಜ್ಯ ಬಿಜೆಪಿಯಲ್ಲಿನ ಸಮಸ್ಯೆಗಳನ್ನ, ಭಿನ್ನಮತಗಳನ್ನ, ಮತ್ತೆ ಈಗ ಮುಂದೆ ಏನ್ ಮಾಡಬೇಕು, ಯಾವ ರೀತಿ ಚುನಾವಣೆ ತಯಾರಿ ಮಾಡ್ಕೋಬೇಕು, ಇವೆಲ್ಲ ವಿಚಾರಗಳ ಬಗ್ಗೆ ಆಗಸ್ಟ್ ಮೊದಲ ವಾರದಲ್ಲಿ ಸಭೆ ಮಾಡ್ತಾರೆ. ಆದ್ರೆ ಈಗ ಬರ್ತಾ ಇರುವಂತಹ ಕಾರಣ ಯಾವುದೂ ಇಲ್ಲ, ಪಾಂಡಿಚೇರಿಗೆ ಹೋಗ್ಬೇಕಾಗಿದ್ದು. ಹಾಗಾಗಿ ಬೆಂಗಳೂರಿನಲ್ಲಿ ಈ ರಾತ್ರಿ ತಂಗ್ತಾರೆ ಅಷ್ಟೇ ರಂಜಿತ್. ಅಲ್ಲ, ಇನ್ನು ಬಿಜೆಪಿಗೀಗ ಕರ್ನಾಟಕ ಬಿಜೆಪಿಗೆ ಅಮಿತ್ ಶಾ ಬರಲಿರುವಂತದ್ದು. ಈ ಕುರಿತಾಗಿ ಬಿಜೆಪಿ ಪಾಳಯದಲ್ಲಿ ಏನಾದ್ರೂ ಹೇಳಿಕೆಗಳು ಸಿಕ್ಕಿದೆಯಾ ಅಥವಾ ಏನಾದ್ರೂ ಸಭೆಗಳೇನಾದ್ರೂ ನಿಗದಿಯಾಗಿರುವ ಸಾಧ್ಯತೆ ಇದೆಯಾ, ಹೇಗೆ? ಇಲ್ಲ ರಂಜಿತ್, ಈಗಾಗಲೇ ಹೇಳದಂಗೆ ಯಾವುದೇ ಸಭೆಗಳು ನಿಗದಿಯಾಗಿಲ್ಲ. ಬೆಂಗಳೂರಿನಲ್ಲಿ ಯಾವುದೇ ಕಾರ್ಯಕ್ರಮಗಳು ಕೂಡ ಇರೋದಿಲ್ಲ. ಅವರು ತಡರಾತ್ರಿ 11-11:30 ಬರೋ ಸಾಧ್ಯತೆ ಇದೆ. ಮತ್ತೆ ಇವತ್ತು ರಾತ್ರಿ ಇಲ್ಲೇ ಖಾಸಗಿ ಹೋಟೆಲ್ ಬಗ್ಗೆನೆ ಅವರು ಜಕ್ಕೂರು ವಿಮಾನ ನಿಲ್ದಾಣದ ಮೂಲಕ ವಿಶೇಷ ವಿಮಾನದಲ್ಲಿ ಪಾಂಡಿಚೇರಿ ಹೊರಟ್ಬಿಡ್ತಾರೆ. ಯಾವುದೇ ಕಾರ್ಯಕ್ರಮಗಳು ನಿಗದಿಯಾಗಿಲ್ಲದ ಕಾರಣ ಔಪಚಾರಿಕವಾಗಿ ಯಡಿಯೂರಪ್ಪ ಮತ್ತೆ ಕೇಂದ್ರ ಸಚಿವರ ಜೊತೆ ಮಾತಾಡಬಹುದು. ಯಾಕೆಂದ್ರೆ ಅವ್ರನ್ನ ವಿಮಾನ ನಿಲ್ದಾಣಕ್ಕೆ ಹೋಗಿ ಇದೇ ನಾಯಕರು ಸ್ವಾಗತ ಮಾಡಿ ಕರ್ಕೊಂಡು ಬರ್ಬೇಕು. ಆ ಸಂದರ್ಭದಲ್ಲಿ ಒಂದಷ್ಟು ಮಾಹಿತಿ ಪಡ್ಕೋತಾರೆ, ಒಂದಷ್ಟು ಮಾಹಿತಿ ಸೂಚನೆಗಳ ರವಾನೆ ಆಗುತ್ತೆ ಅಷ್ಟೇ. ನಾನ್ ಹೇಳ್ದಂಗೆ ಆಗಸ್ಟ್ ತಿಂಗಳಲ್ಲಿ ಒಂದು ಸಭೆ ಮಾಡ್ತಾರೆ. ಆ ಸಂದರ್ಭದಲ್ಲಿ ರಾಜ್ಯಕ್ಕೆ 3 ದಿನಗಳ ಕಾಲ ಅಮಿತ್ ಶಾ ಬರ್ತಾರೆ. ಓಕೆ, ಧನ್ಯವಾದಗಳು ಮಸೂದ್ ಮಾಹಿತಿಗಾಗಿ.